ಮಹೇಂದ್ರ ಅರ್ಜುನ್ ಅಲ್ಟ್ರಾ 555 ಇದು ಕೂಡ ಓನ್ಲಿ ಇಂಜನ್ ಅಷ್ಟ ಮಾರಾಟಕ್ಕಿದೆ. ನಿಮ್ಗೆ ಆ ಥರದ ಮಾಡಲ್ಲ ಅದು ಯಾವ ಪಾಸಿಂಗ್ ಐತಿ, ಟ್ಯಾಕ್ಟರ್ ಒಳ್ಳೇದೈತಿಲ್ಲೋ, ಟೈರ್ ಒಳ್ಳೇದಾವಿಲ್ಲೋ, ಇಂಜನ್ ವಿತ್ ಗೇರ್ ಬಾಕ್ಸ್ ಒಳ್ಳೇದೈತಿಲ್ಲೋ, ಆಮೇಲೆ ಹುಡ್ಡ ಐತಿಲ್ಲೋ, ಬಂಪರ್ ಐತಿಲ್ಲೋ, ಸೌಂಡ್ ಸಿಸ್ಟಮ್ ಐತಿಲ್ಲೋ, ಏಜೆಂಟ್ರ ಮೊಬೈಲ್ ನಂಬರ್ ಏನೈತಿ, ಆ ಥರದ ಮಾಡಲ್ಲ, ಫೈನಲ್ ರೇಟ, ಈ ಎಲ್ಲ ಮಾಹಿತಿ ಇದೇ ವಿಡಿಯೋದಾಗ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಹೊಸಬ್ರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ರಿ, ವಿಡಿಯೋ ಪೂರ್ತಿ ನೋಡಿರಿ, ಶೇರು, ಲೈಕು, ಕಮೆಂಟು ಇವೆಲ್ಲ ಫ್ರೀದಾಗದಾವ, ನೀವು ಕೂಡ ಫ್ರೀದಾಗ ಮಾಡ್ಕೋಬೋದು. ಹಾಗಾದರೆ ಬನ್ನಿ ಗೆಳೆಯರೆ, ವಿಡಿಯೋ ಆದ್ರೆ ಶುರು ಮಾಡೋಣ. ಗೆಳೆಯರೆ, ಯೂಸ್ ಮಾಡಿದ 555 ಟ್ಯಾಕ್ಟರ್ ಯಾರೇ ಖರೀದಿ ಮಾಡ್ಕೊಳ್ಳೋದ್ರೆ ಈ ಟ್ಯಾಕ್ಟರ್ ಖರೀದಿ ಮಾಡ್ಕೋಬೋದು. ಮಾಡಲ್ ಗೆಳೆಯರೆ 2021 ಐತಿ. ಆಮೇಲೆ K25 ಪಾಸಿಂಗ್ ಐತಿ ಗೆಳೆಯರದು. ಪವರ್ ಸ್ಟೇರಿಂಗ, ಆಯಿಲ್ ಬ್ರೇಕ, ಆಯಿಲ್ ಕ್ಲೇಚ್ ಬರ್ತೈತಿ, ಹುಡ್ಡ ಐತಿ, ಬಂಪರ್ ಐತಿ, ಸೌಂಡ್ ಸಿಸ್ಟಮ್ ಐತಿ, ಟೈರ್ ಕಂಡೀಷನ್ ಅದಾವ, ಪೇಪರ್ಸ್ ಕ್ಲಿಯರ್ ಅದಾವ, ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿ. ಸಿಂಗಲ್ ಓನರ್ ಅಂತ ಹೇಳ್ಯಾರ, ಇನ್ನು ತೊಗೊಳೋರು ನೀವು ಸೆಕೆಂಡ್ ಓನರ್. ಮತ್ತು ಈ ಟ್ಯಾಕ್ಟರ್ದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋ ಟೈಟಲ್ದಾಗ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ, ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ. ಮಹೇಂದ್ರ ಕಂಪ್ನಿ ಒಳಗೆ 555 ಟ್ಯಾಕ್ಟರ್ ಯಾರು ತೊಗೊಳೋರು ದಯವಿಟ್ಟು ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ. ಆದಷ್ಟು ನಿಮ್ಮ ಗೆಳೆಯರು ಎಲ್ಲ ಕಡೆ ಶೇರ್ ಮಾಡಿರಿ, ಅವ್ರಿಗೆ ಅದರ ನಮ್ಮ ವಿಡಿಯೋ ಯೂಸ್ ಆಗಲಿ. ಗೆಳೆಯರು ನಿಮಗೆ ಭೀ ಟ್ಯಾಕ್ಟ್ರ ಹುಡ್ಡ, ವೇಟ, ಟಯರ, ಟ್ಯಾಕ್ಟ್ರ, ಟೇಲರ, JCB, ರಾಶಿ ಮಿಷನ್, ಹಾರ್ವೆಸ್ಟರ, ರೆಂಟಿ, ರೂಟಾರ, ಡಬಲ್ ಫಲ್ಟಿ ನೇಗಲ, ಸಿಂಗಲ್ ಫಲ್ಟಿ ನೇಗಲ, ಆಮೇಲೆ ಬೋರ್ ಕೀಳೋ ಮಿಷನ ಇಂಥ ಹಳೆವ ಮಾರಾಟ ಮಾಡೋದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಅವ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ. ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ. ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು. ಗೆಳೆಯರದ ಮಹೇಂದ್ರ ಅರ್ಜುನ್ ಅಲ್ಟ್ರಾ 555 ಟ್ಯಾಕ್ಟರ್ದ ಫೈನಲ್ ರೇಟ 2021 ಮಾಡಲ್ ಐತಿ. K25 ಪಾಸಿಂಗ್ ಐತಿ, ಸಿಂಗಲ್ ಓನರ್, ಟ್ಯಾಕ್ಟರ್ ಗುಡ್ ಕಂಡೀಷನ. ಪ್ರೈಸ್ ಗೆಳೆಯರ 7 ಲಕ್ಷ ರೂಪಾಯಿ ಹೇಳ್ಯಾರ. ಇದು ಕೂಡ ಫಿಕ್ಸ್ ಅಲ್ಲ, ಇನ್ನೂ ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಏಜೆಂಟ್ರು. ಇಷ್ಟ ಆಗಿರೋ ಖರೀದಿ ಮಾಡ್ಕೊಳ್ರಿ. ಗೆಳೆಯರಿ ಅಮೌಂಟ್ ಭಾಳ ಆಕೈತಿ, ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ, ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ. ನಮ್ಮ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.